ಅಯಂ ತೇ ಅಸ್ಮ್ಯುಪಮೇ ಹ್ಯರ್ವಾಂಗ್ ಪ್ರಾತೀಚೀನಃ ಸಾಹುರೇ ವಿಶ್ವಧಾಯಃ ಮನ್ಯೋಃ ವಜ್ರಿನ್ನಭಿಮಾಮಾವ ಹೃತ್ಸ್ವಹನಾ ಆವ ದಸ್ಯೋಃ ಋತಬೋಧ್ಯಾಪೇಃ. ಮನ್ಯು ಸೂಕ್ತದ 6ನೇ ಮಂತ್ರ ಇದು. ಭಾವಾರ್ಥ ಹೀಗೆ: ಭಗವಂತನೇ, ಕುಪಿತನಾದ ನರಸಿಂಹನೇ, ನೀನು ಶತ್ರುಗಳನ್ನು ನಾಶ ಮಾಡಿದವನು, ಈ ಜಗತ್ತನ್ನು ಧರಿಸಿದವನು, ಸಿಡಿಲನ್ನು ನಿನ್ನ ಕೈಯಲ್ಲಿ ಆಯುಧವನ್ನಾಗಿ ಹಿಡಿದು ಬಂದವನು, ಅಥವಾ ಸಿಡಿಲು ಅಂದರೆ ವಜ್ರಾಯುಧವನ್ನು ಹಿಡಿದಂತಹ ಇಂದ್ರನಲ್ಲಿ ನೀನು ಅಂತರ್ಗತ. ನಮಗೆ ನೀನೇ ಜಯವನ್ನು ಯಾವಾಗಲೂ ಕೊಟ್ಟವನು. ನಾನು, ನನ್ನವರೆಲ್ಲವರೂ ಕೂಡ ನಿನ್ನವರೇ ಆಗಿದ್ದೇವೆ, ನಿನ್ನ ದಾಸರಾಗಿದ್ದೇವೆ. ನನ್ನ ಮುಂದೆ ಹಿಂದೆ ಎಲ್ಲೆಡೆ ನಿಂತು ನೀನು ನನ್ನನ್ನು ರಕ್ಷಿಸಬೇಕು, ರಕ್ಷಾ ಕವಚವಾಗಿರಬೇಕು. ನೀನು ಯಾರು ಈ ಜಗತ್ತಿಗೆ ಪೀಡಕರಾಗಿದ್ದಾರೆ ಅವರೆಲ್ಲರನ್ನೂ ನಾವು ನಾಶ ಮಾಡೋಣ. ಮತ್ತೆ ಈ ದುಷ್ಟರ ಸಂಹಾರದ ಬಗ್ಗೆ ಯಾರಿಗೆ ಪೂರ್ಣವಾದಂತಹ ತಿಳಿವಿಲ್ಲ, ಅಥವಾ ತಿಳಿವಿದ್ರೂ ಕೂಡ ಅದರ ಬಗ್ಗೆ ಅವರು ತೊಡಗಿಕೊಂಡಿಲ್ಲ, ಅಂಥವರಿಗೆ ನೀನೇ ಒಳಗಡೆ ನಿಂತು ಅವರನ್ನು ಪ್ರೇರಿಸಬೇಕು. ಪ್ರೇರಿಸಿ ಅವರ ಮೂಲಕವೂ ಕೂಡ ಈ ದುಷ್ಟ ಸಂಹಾರದ ಕಾರ್ಯವನ್ನು ಮಾಡಬೇಕು. ಭೀಮಸೇನ ಈ ಮಾತನ್ನು ಹೇಳಿದಾಗ ಅದು ಅಲ್ಲಿ ದಸ್ಯುಗಳು ಅಂದರೆ ಎದುರುಗಡೆ ಇರುವಂತಹ ದುರ್ಯೋಧನ, ಕರ್ಣ ಇತ್ಯಾದಿಗಳು. ಮತ್ತೆ ಆ ದುಷ್ಟರನ್ನು ಕೊಲ್ಲಬೇಕು ಅನ್ನುವುದರಲ್ಲಿ ಬದ್ಧತೆ ಇಲ್ಲದೆ ಇದ್ದವರು ಅಂದರೆ ಈ ಅರ್ಜುನ, ಧರ್ಮರಾಜ ಮೊದಲಾದವರು. ಕೆಲವು ಬಾರಿ ಅವರಿಗೆ ಮನಸ್ಸಿನಲ್ಲಿ ಗೊಂದಲ ಮೂಡಿದ್ದಿದೆ. ಇದು ಭೀಮಸೇನನ ಅರ್ಥ. ಅಂಥ ಶತ್ರುಗಳನ್ನು ಎದುರಿಸುವಂಥ ಸಂದರ್ಭ ಪ್ರಸಂಗ ನಮಗಿಲ್ಲದೆ ಹೋದರೂ ಅಂತರಂಗದ ಬಹಿರಂಗದ ಶತ್ರುಗಳನ್ನು ನಾವು ಎದುರಿಸಬೇಕಾಗಿದೆ. ಅದಕ್ಕಾಗಿ ನೀನು ಯಾವಾಗಲೂ ನನ್ನ ಹಿಂದೆ ಮುಂದೆ ಎಲ್ಲೆಡೆ ನಿಂತು ನನಗೆ ರಕ್ಷಾ ಕವಚವಾಗಿದ್ದು ನನ್ನನ್ನು ರಕ್ಷಿಸಬೇಕು. ಕಂಟಕರಾದಂತಹ ಕಾಮಕ್ರೋಧಾದಿ ದೈತ್ಯರನ್ನ ನೀನು ಗೆಲ್ಲಬೇಕು. ಮತ್ತೆ ಈ ಕಾಮಕ್ರೋಧಾದಿಗಳನ್ನು ಗೆಲ್ಲಬೇಕು ಅಂತ ಗೊತ್ತಿದ್ರೂ ಕೂಡ ಸರಿಯಾಗಿ ಪ್ರಯತ್ನ ಮಾಡದೇ ಇರುವಂತಹ ನಮ್ಮ ಬಂಧುಗಳು ಅಂದರೆ ನಮ್ಮವರಾದಂತಹ ಉಳಿದ ಅನೇಕ ಜನರು, ಇದು ನಮ್ಮ ಜೀವಮಾನದಲ್ಲೂ ಹೀಗೆ ಬರಬಹುದು. ಅಥವಾ ನಮ್ಮದೇ ಆದಂತಹ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳೇನಿವೆ ಅವೇ ನಮ್ಮ ಬಂಧುಗಳು. ಅವುಗಳಿಗೆ ದುಷ್ಟ ದಾರಿಯಲ್ಲಿ, ಕೆಟ್ಟ ದಾರಿಯಲ್ಲಿ ಹೋಗಬಾರದು ಅನ್ನೋದ್ರ ಬಗ್ಗೆ ಸರಿಯಾದ ನಿಷ್ಠೆ ಇಲ್ಲ. ಆದ್ದರಿಂದ ಅನೇಕ ಬಾರಿ ಅವು ತಪ್ಪನ್ನು ಮಾಡಿಬಿಡ್ತವೆ. ಅಂಥ ಇಂದ್ರಿಯಗಳಿಗೆ, ಆ ಇಂದ್ರಿಯಗಳನ್ನು ನೇಮಿಸುವಂತಹ ಮನಸ್ಸಿಗೆ ನೀನು ಯಾವತ್ತೂ ದಾರಿ ತೋರಬೇಕು ಅಂತ ಆ ನರಸಿಂಹನ ಪಾದತಳಗಳಲ್ಲಿ ಇದೊಂದು ಪ್ರಾರ್ಥನೆ. ಇದಿಷ್ಟು ಭಾವಾರ್ಥ. ಅಯಂ ಅಂದರೆ ಈ ನಾನು ಏನು ವ್ಯಕ್ತಿ ಇದ್ದೇನೆ, ನನ್ನ ಬಗ್ಗೆ ಹೇಳ್ಕೊಳ್ತಾ ಇರೋದು. ತೇ ನಿನ್ನವನು, ಅಸ್ಮಿ ಆಗಿದ್ದೇನೆ, ಇವೆಲ್ಲ ಅನ್ವಯಾರ್ಥ. ಮನ್ಯೋ ಕುಪಿತನಾದ ನರಸಿಂಹನೇ, ಮಾ ನನ್ನ ಬಳಿಗೆ, ಉಪ ಆ ಇಹಿ ಪಾ, ಅರ್ವಾಂಗ್ ಅಂದರೆ ಮುಂಭಾಗದಲ್ಲಿ, ಪ್ರತೀಚೀನ ಹಿಂಭಾಗದಲ್ಲಿ ನೀನು ಇರಬೇಕು. ಸಹುರೆ ನೀನು ಯಾವ ಶತ್ರುಗಳಿಗೂ ಕೂಡ ಬಗ್ಗದವನು. ವಿಶ್ವಧಾಯ ಜಗತ್ತನ್ನು ಹೊತ್ತವನು. ಮನ್ಯು ಅಂತ ಮೊದಲೇ ಹೇಳಿದ್ದೇವೆ. ವಜ್ರಿನ್ ಸಕಲ ಆಯುಧಗಳನ್ನು ನೀನೇ ಧರಿಸಿದವನಾದ್ದರಿಂದ ವಜ್ರಾಯುಧವನ್ನು ನೀನೇ ಧರಿಸಿದ್ದೆ, ಅಥವಾ ವಜ್ರಾಯುಧವನ್ನು ಧರಿಸಿದಂತಹ ಇಂದ್ರನಲ್ಲಿ ನೀನಿದ್ದಿ. ಅಥವಾ ವಜ್ರಿನ್ ಎಂಬ ಶಬ್ದಕ್ಕೆ ಜ್ಞಾನಾನಂದ ಸ್ವರೂಪನೇ ಅಂತ ಅರ್ಥ ಮಾಡಬಹುದು. ಮಾಂ ನನ್ನ ಸುತ್ತಲೂ, ಅಭಿ ಆವವೃತ್ಸ್ವ ಸುತ್ತಲೂ ನಿಂತಿರು ನೀನು. ಹಿಂದೆ ಮುಂದೆ ಪಕ್ಕದಲ್ಲಿ ಮೇಲೆ ಕೆಳಗೆ ಎಲ್ಲ ಕಡೆ ನೀನು ಆವರಿಸಿ ನಿಲ್ಲಬೇಕು. ದಸ್ಯೂನ್ ಈ ದುಷ್ಟರೇನಿದ್ದಾರೆ ಅವರನ್ನ ನಾವಿಬ್ಬರು ಕೂಡ ಹನಾವ ಕೊಲ್ಲೋಣ. ನೀನು ಮುಖ್ಯವಾಗಿ ಕೊಲ್ಲಬೇಕು. ನಿನ್ನ ಜೊತೆಗೆ ನಾನು ಕೂಡ ಇರ್ತೇನೆ. ನನ್ನಲ್ಲಿ ನೀನು ನಿಂತು ನನ್ನನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಈ ಅಂತಃಶತ್ರುಗಳು ಮತ್ತು ಬಹಿರಂಗದ ಶತ್ರುಗಳನ್ನು ದಮನಿಸುವ ಕಾರ್ಯವನ್ನು ಮಾಡಬೇಕು.
ಉತ ಮತ್ತು ಆಪೇಹೆ ನಮ್ಮ ಬಂಧುಗಳೇನಿದ್ದಾರೆ, ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು, ಅವುಗಳಿಗೆ ನೀನು ಬೋಧಿ ಸರಿಯಾದ ಮಾರ್ಗವನ್ನು ತೋರಿಸು. ಮನಸ್ಸಿಗೂ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳಿಗೂ ಒಟ್ಟು 11 ಇಂದ್ರಿಯಗಳಿಗೂ ಮತ್ತೆ ನನ್ನವರಾದಂಥವರೆಲ್ಲರಿಗೂ ಕೂಡ ಸರಿಯಾದ ಮಾರ್ಗವನ್ನು ತೋರಿಸು. ನನ್ನವರಾದ ಉಳಿದ ಜನರು, ನನ್ನ ಬಂಧುಗಳು, ಮಿತ್ರರು, ಇವರೆಲ್ಲರಿಗೂ ಕೂಡ ನೀನು ಸರಿಯಾದ ಮಾರ್ಗವನ್ನು ತೋರಬೇಕು. ನನ್ನ ಬಂಧುಗಳನ್ನು ಎಚ್ಚರಿಸುವಂತ ವ್ಯಾಖ್ಯಾನ ಮಾಡುವುದಲ್ಲದೆ, ವೈರಿಗಳು ಕಳ್ಳತನದಿಂದ ನಮ್ಮ ಬಳಿಗೆ ಬಂದಾಗ, ಕಾಮಕ್ರೋಧಾದಿಗಳು ನಮಗೆ ತಿಳಿಯದಂತೆ ನನ್ನ ಬಳಿಗೆ ಬಂದಾಗ ನನ್ನನ್ನೇ ಎಚ್ಚರಿಸು ಅಂತ ಬೋಧಿ ಅನ್ನೋದನ್ನು ನನಗೆ ಹೊಂದಿಸ್ಕೋಬಹುದು. ನನ್ನ ಎಚ್ಚರಿಸು, ನಿನ್ನ ನೇತೃತ್ವದಲ್ಲಿ ನಾನು ಕೂಡ ಅವುಗಳನ್ನು ಎದುರಿಸಿ ಯುದ್ಧ ಮಾಡ್ತೇನೆ, ಇಬ್ಬರು ಸೇರಿ ಅವುಗಳನ್ನು ಕೊಂದು ಹಾಕೋಣ ಅಂತ ಹಾಗೂ ಕೂಡ ಅರ್ಥ ಮಾಡಬಹುದು. ಬಂಧುಗಳನ್ನು ಎಚ್ಚರಿಸುವ ಅನ್ನೋದಕ್ಕಿಂತ ನನ್ನನ್ನು ಎಚ್ಚರಿಸುವ ಅನ್ನೋ ವ್ಯಾಖ್ಯಾನವು ತುಂಬಾ ಸುಂದರವಾಗಿದೆ.